ಹಾಯ್, ಹೇಗಿದ್ದೀರಿ ಎಲ್ಲರೂ? ಈ ವಾರದ ವಿಷಯ ಏನು? ಸ್ಪರ್ಶ, ಗಾತ್ರ, ವಾಸನೆ. ಸಮನ್ವಿ ಇಲ್ಲಿ ಬಾ. ಸಮನ್ವಿ ಬನ್ನಿ. ಇವತ್ತು ನಾವು ಸ್ಪರ್ಶದ ಬಗ್ಗೆ ತಿಳಿದುಕೊಳ್ಳೋಣ, ಆಯ್ತಾ? ಈಗ ನೋಡಿ, ಇಲ್ಲಿ ಒಂದು ಹೂ ಇದೆ, ಗುಲಾಬಿ ಹೂ. ಇದನ್ನು ಮುಟ್ಟುವಾಗ ಹೇಗೆ ಅನಿಸ್ತದೆ? ಸಾಫ್ಟ್, ಮೆತ್ತನೆ ಇದೆ. ಹೇಗಿದೆ? ಮೆತ್ತಗಿದೆ. ನೋಡಿ ಎಷ್ಟು ಮೆತ್ತಗಿದೆ, ಆಯ್ತಾ? ಗುಲಾಬಿ ನೋಡಿ, ಇದು ದಾಸವಾಳ ಹೇಗಿದೆ? ಸ್ಮೂತ್ ಆಗಿದೆ ಅಲ್ವಾ? ಇದೆಲ್ಲ ನೀವು ಮುಟ್ಟಿ ಹೇಳ್ಬೇಕು. ಹೂ ಸ್ಮೂತ್ ಆಗಿದೆ. ಇದು ಕಲ್ಲು ಹೇಗಿದೆ? ಮುಟ್ಟು ನೋಡಿ, ಒರಟು ಒರಟು ಉಂಟು ಅಲ್ವಾ? ಒರಟು ಒರಟು ಕಲ್ಲು. ಈಗ ಇಲ್ಲಿ ಒಂದು ಪೇಪರ್ ಇದೆ. ಪೇಪರ್ ಹೇಗಿದೆ? ಸ್ವಲ್ಪ ಸ್ಮೂತ್ ಇದೆ. ಹೀಗೆ ಮುದ್ದೆ ಮಾಡಿದ್ರೆ ಒರಟು ಒರಟು ಆಗ್ತದೆ ಅಲ್ವಾ? ಒರಟು ಒರಟು ಆಗ್ತದೆ ಮುಟ್ಟುವಾಗ. ಇದು ಹಾಲು, ಮುಟ್ಟಿ ನೋಡಿ ಹೇಗಿದೆ ಅಂತ. ಬಿಸಿ ಬಿಸಿ ಉಂಟು, ಮುಟ್ಟಿದಾಗ ನಮಗೆ ಬಿಸಿ ಆಗ್ತದೆ. ನೋಡಿ ಶ್ರೀನಿಕಾ ನೋಡು, ಹಾಲು ಬಿಸಿ ಉಂಟು ನೋಡು. ನೋಡಿ ಬಿಸಿ ಉಂಟಲ್ಲ, ಬಿಸಿ. ಇದು ಮುಟ್ಟು ನೋಡಿ, ಇದು ನೀರು. ಐಸ್ ಐಸ್ ಉಂಟು, ತಂಪು ಉಂಟು. ನೋಡಿ ನೋಡಿ, ಎಲ್ಲರೂ ಮುಟ್ಟಿ ನೋಡಿ. ಸಾಮಾನ್ಯ ಮುಟ್ಟು ಹೇಗಿದೆ? ಶ್ರೇಮಿಕಾ ನೀನು ಮುಟ್ಟು ನೋಡು. ಇದು ಹೇಗಿದೆ? ತಂಪು ತಂಪಿದೆ, ತಂಪು ತಂಪಿದೆ. ಇದೆಲ್ಲ ಏನು ನಮಗೆ ಮುಟ್ಟಿದಾಗ ಗೊತ್ತಾಗ್ತದೆ. ಇದನ್ನು ನೀವು ಕಣ್ಣು ಮುಚ್ಚಿ, ನಾನು ನಿಮಗೆ ಕಣ್ಣಿಗೆ ಬಟ್ಟೆ ಕಟ್ಟುತ್ತೇನೆ. ಬಟ್ಟೆ ಕಟ್ಟಿದಾಗ ನಿಮ್ಮ ಕೈಗೆ ಒಂದೊಂದೇ ವಸ್ತುವನ್ನು ಕೊಡ್ತೇನೆ, ನೀವು ಅದೇನು ಅಂತ ಹೇಳ್ಬೇಕು, ಆಯ್ತಾ? ಈಗ ನೋಡಿ, ನಾನು ಮುಟ್ಟುತ್ತೇನೆ ನೋಡಿ. ಇದು ನೀರು, ತಂಪಿದೆ, ಆಯ್ತಾ? ಇದು ಹಾಲು, ಬಿಸಿ ಉಂಟು. ಇದು ಪೇಪರ್, ಇದು ಹೂವು, ಇದು ಬಾಳೆಹಣ್ಣು, ಇದು ಕಲ್ಲು. ಸರಿ ಅಲ್ವಾ ನಾನು ಹೇಳಿದ್ದು? ಮತ್ತೆ ಹಾಗೇನೆ ನೀವು ಸಹ ಮುಟ್ಟಿ, ಇದು ನೂಲು ನೋಡಿ, ಇದು ನೂಲು. ಹೀಗೆ ಮುಟ್ಟಿ ನೀವು ಸ್ಪರ್ಶ ಮಾಡುವುದರ ಮೂಲಕ ನೀವು ವಸ್ತುಗಳನ್ನು ಪರಿಚಯಿಸಿಕೊಳ್ಬೇಕು, ಆಯ್ತಾ? ಆಗ ನಿಮ್ಗೆ ಸ್ಪರ್ಶದ ಬಗ್ಗೆ ಗೊತ್ತಾಗ್ತದೆ. ಸ್ಪರ್ಶ ಅಂದ್ರೆ ಏನು ಅಂತ. ತಂಪುಂಟ ಶ್ರೀನಿಕಾ ನೀರು? ಗೊತ್ತಾಯ್ತಾ? ಚಪ್ಪಾಳೆ ಕೊಡಿ ಎಲ್ಲರೂ.